ನೋಡ್ತಾ ಇರ್ಬೋದು ಈ ರೀತಿ ಜೀನ್ಸ್ ಗಳನ್ನ ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಒಂದು ಬಟ್ಟೆ ತೆಗೆದುಕೊಳ್ಳೋಕೆ ಹೋದ್ರೆ ಎಲ್ಲಾನು ಬಿದ್ದು ಈ ರೀತಿ ಫೋಲ್ಡಿಂಗ್ ಎಲ್ಲಾನು ಹಾಳಾಗ್ತಾ ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಈ ರೀತಿ ಫೋಲ್ಡಿಂಗ್ ನ ಮಾಡ್ಕೊಳ್ದೇನೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತೋರಿಸಿದಾಗೇನೆ ಫಸ್ಟ್ ಇದನ್ನ ಎರಡೂ ಕಡೆನೂ ಈ ರೀತಿ ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಫಸ್ಟ್ ಫ್ರಂಟ್ ಇಂದ ಈ ರೀತಿ ಮಾಡ್ಕೊಂಡು ಕೆಳಗಿನ ಭಾಗನ ಇನ್ನೊಂದ್ಸರಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಮೇಲಿನ ಪಾರ್ಟ್ ಅಲ್ಲಿ ಕೆಳಗಡೆ ಇರುವಂತ ಲೆಗ್ಸ್ ಪಾರ್ಟ್ ಇದೆ ಅಲ್ವಾ, ಅದನ್ನ ನೀವು ಅದ್ರೊಳಗಡೆ ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸ್ಕೊಂಡು ನೀವು ಫೋಲ್ಡ್ ಮಾಡೋದ್ರಿಂದ ಈ ಫೋಲ್ಡಿಂಗ್ ನೀವು ಎಷ್ಟು ನೀವು ಓಪನ್ ಮಾಡೋವರೆಗೂ ಅದು ಓಪನ್ ಆಗೋದಿಲ್ಲ, ಎಷ್ಟು ನೀಟಾಗಿ ಫೋಲ್ಡ್ ಆಗ್ತಾ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು ಅಥವಾ ಪ್ಯಾಂಟ್ಗಳನ್ನು ಸ್ಟೋರ್ ಕೂಡ ಮಾಡ್ಬೋದು. ಹಾಗೆಯೇ ಫೋಲ್ಡಿಂಗ್ ಕೂಡ ಬೇಗನೆ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಜೀನ್ಸ್ ಗಳನ್ನ ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಒಂದು